ಹೇಳಿದ್ರೆ ನಿಜ ಏನು ಕೇಳಿದ್ರೆ ಮುಗಿದೋಗಿದೆ. ಅದ್ರ ಡೇಟ್ ಫಿಕ್ಸ್ ಮಾಡಬೇಕು, ಮಾಡಲೇಬೇಕಲ್ಲ. ಪಾಪ ಅವನು ಸಾಲ ಮಾಡಿ ಕೊಟ್ಟು ದುಡ್ಡು ಖರ್ಚು ಮಾಡಿ ಪ್ರೊಡಕ್ಷನ್ ಮಾಡಿದ್ದಾರೆ ನಮ್ಮ ಹುಡುಗ. ಅವರು ಒಳ್ಳೇದಾಗಬೇಕಲ್ವ, ಒಳ್ಳೇದಾಗಲಿ ಅಂತ ನೀವು ಹೇಳ್ತೀರಿ, ನಾನು ಹೇಳ್ತೀನಿ. ಸರ್ ನೀವು ಅವಾಗಲೇ ಹೇಳಿದ್ರಿ ಟೈಟಲ್ ಯಾಕೋ ಒಂಥರ ಇದೆ ಅಂತ ಹೇಳಿದೆ, ಟೈಟಲ್ ಯಾಕೋ ಒಂಥರ ಇದೆ ಅಂತ ಹೇಳಿದೆ ಅಂತ. ಸೊ ಟೈಟಲ್ ಏನಾದರೂ ಪ್ರಾಬ್ಲಮ್ ಆಯ್ತಾ ಸಿನಿಮಾಗೆ? ಪ್ರಾಬ್ಲಮ್ ಏನಾಗಿಲ್ಲ, ಅವರು ಕತೆಗೆ ತಕ್ಕನಾಗಿದೆ ಅಂತ ಹೇಳಿದ್ರು, ಇಟ್ಕೊಳ್ಳಿಯಪ್ಪ ಅಂತ ಹೇಳಿದ್ರು ಅಷ್ಟೇ. ನನ್ನ ಡೆವಿಲ್ ಇಟ್ಟಾಗ ನನಗೆ ಯಾಕೆ ಏನೋ ಡೆವಿಲ್ ಈ ಥರ ಇದೆಯಲ್ಲಪ್ಪ ಅಂದ್ಕೊಂಡಿದ್ದೆ. ಇಲ್ಲ ಕತೆಗೆ ಅದು ಸೂಟ್ ಆಗ್ತದೆ. ಅದು ದರ್ಶನ್ ಹೇಳಿದ್ರು, ಅವರು ಪ್ರೊಡಕ್ಷನ್ ಕೂಡ ಹೇಳಿದ್ರು, ಅದು ನಮ್ಮ ಪ್ರಕಾಶ್ ಹೇಳಿದ್ರು, ಒಳ್ಳೇದಾಗಿದ್ರೆ ಮಾಡ್ಕೊಳ್ಳಿಯಪ್ಪ ಅಂತ ಹೇಳಿದೆ. ಇನ್ನೇನಾಗಿದೆ ಅಷ್ಟು ಡೆವಿಲ್ ಒಳ್ಳೇದಾಗ್ತದೆ. ಪಿಕ್ಚರ್ ಚೆನ್ನಾಗಿ ಬಂದಿದೆ ಅಂತೆ, ಪಿಕ್ಚರ್ ಚೆನ್ನಾಗಿ ಬಂದಿದೆ. ನಿರ್ಮಾಪಕರಿಗೆ ಒಳ್ಳೇದಾಗುತ್ತೆ, ಏನು ತೊಂದರೆ ಏನಿಲ್ಲ, ಕಲಾವಿದರಿಗೆ ಒಳ್ಳೇದಾಗಿದೆ. ಆದರೆ ದರ್ಶನ್ ಇದು ಆಯ್ತಲ್ಲ ಅಂತೇಳಿ ಮನಸ್ಸಿತ್ತು, ಒಂದು ನೋವಿದೆ. ಅದು ಕಾನೂನು ಮುಂದೆ ನಾವು ಯಾವುದೇ ಇಲ್ವಲ್ಲಪ್ಪ, ಅದು ಕಾನೂನು ಹೇಳಿದ್ರೆ ಕೇಳಲೇಬೇಕಲ್ಲ ನಾವು. ಅಲ್ವ, ಕಾನೂನು ಅಂತಲೇ ಎಲ್ಲರಿಗೂ ದೊಡ್ಡದು. ಆ ಕಾನೂನು ತಕ್ಕ ನಾವು ಹೋಗಲೇಬೇಕಲ್ಲ. ಹೇಳಿದ್ರೆ ನಿಜ ಏನು ಕೇಳಿದ್ರೆ ಮುಗಿದೋಗಿದೆ. ಅದ್ರ ಡೇಟ್ ಫಿಕ್ಸ್ ಮಾಡಬೇಕು, ಮಾಡಲೇಬೇಕಲ್ಲ. ಪಾಪ ಅವನು ಸಾಲ ಮಾಡಿ ಕೊಟ್ಟು ದುಡ್ಡು ಖರ್ಚು ಮಾಡಿ ಪ್ರೊಡಕ್ಷನ್ ಮಾಡಿದ್ದಾರೆ ನಮ್ಮ ಹುಡುಗ. ಅವರು ಒಳ್ಳೇದಾಗಬೇಕಲ್ವ, ಒಳ್ಳೇದಾಗಲಿ ಅಂತ ನೀವು ಹೇಳ್ತೀರಿ, ನಾನು ಹೇಳ್ತೀನಿ. ಸರ್ ನೀವು ಅವಾಗಲೇ ಹೇಳಿದ್ರಿ ಟೈಟಲ್ ಯಾಕೋ ಒಂಥರ ಇದೆ ಅಂತ ಹೇಳಿದೆ, ಟೈಟಲ್ ಯಾಕೋ ಒಂಥರ ಇದೆ ಅಂತ ಹೇಳಿದೆ ಅಂತ. ಸೊ ಟೈಟಲ್ ಏನಾದರೂ ಪ್ರಾಬ್ಲಮ್ ಆಯ್ತಾ ಸಿನಿಮಾಗೆ? ಪ್ರಾಬ್ಲಮ್ ಏನಾಗಿಲ್ಲ, ಅವರು ಕತೆಗೆ ತಕ್ಕನಾಗಿದೆ ಅಂತ ಹೇಳಿದ್ರು, ಇಟ್ಕೊಳ್ಳಿಯಪ್ಪ ಅಂತ ಹೇಳಿದ್ರು ಅಷ್ಟೇ. ನನ್ನ ಡೆವಿಲ್ ಇಟ್ಟಾಗ ನನಗೆ ಯಾಕೆ ಏನೋ ಡೆವಿಲ್ ಈ ಥರ ಇದೆಯಲ್ಲಪ್ಪ ಅಂದ್ಕೊಂಡಿದ್ದೆ. ಇಲ್ಲ ಕತೆಗೆ ಅದು ಸೂಟ್ ಆಗ್ತದೆ. ಅದು ದರ್ಶನ್ ಹೇಳಿದ್ರು, ಅವರು ಪ್ರೊಡಕ್ಷನ್ ಕೂಡ ಹೇಳಿದ್ರು, ಅದು ನಮ್ಮ ಪ್ರಕಾಶ್ ಹೇಳಿದ್ರು, ಒಳ್ಳೇದಾಗಿದ್ರೆ ಮಾಡ್ಕೊಳ್ಳಿಯಪ್ಪ ಅಂತ ಹೇಳಿದೆ. ಇನ್ನೇನಾಗುತ್ತೆ.